ನಮ್ಮ ಯೂನಿವರ್ಸ್ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯಿತು ಅಂತ ಪ್ರಶ್ನೆ ಬಂದರೆ ಬಿಗ್ ಬ್ಯಾಂಗ್ ಅಂತ ಹೇಳ್ತೀವಿ. ನಿಜವಾಗ್ಲೂ ಬಿಗ್ ಬ್ಯಾಂಗ್ ಅನ್ನೋದು ನಡೀತಾ? ಬಿಗ್ ಬ್ಯಾಂಗ್ ನಡೆದಿರೋದಕ್ಕೆ ಕಾರಣ ಏನು? ಬಿಗ್ ಬ್ಯಾಂಗ್ ಮುಂಚೆ ಏನೇನಿತ್ತು, ಬಿಗ್ ಬ್ಯಾಂಗ್ ಆದಮೇಲೆ ಏನೇನೆಲ್ಲ ಆಯಿತು? ಇಷ್ಟೆಲ್ಲ ಪ್ಲಾನೆಟ್ಸು ಈ ಯೂನಿವರ್ಸಲ್ಲಿ ಇದ್ರೇನು ಅರ್ತ್ ಎಂಬ ಒಂದು ಪ್ಲಾನೆಟ್ ಅಲ್ಲಿ ಮಾತ್ರ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೀತು. ಅದೇನಂದ್ರೆ ಲೈಫ್ ಸೃಷ್ಟಿ ಆಯ್ತು. ಈ ಅರ್ತ್ ಅಲ್ಲಿ ಲೈಫ್ ಅನ್ನೋದು ಹೇಗೆ ಸೃಷ್ಟಿ ಆಯ್ತು? ನಾವು ಟೈಮಲ್ಲಿ ತುಂಬಾ ಹಿಂದೆ ಹೋಗಿ ಆ ಬಿಗ್ ಬ್ಯಾಂಗ್ ಟೈಮಲ್ಲಿ ಏನೇನು ನಡೀತು ಅಲ್ಲಿಂದ ಇವತ್ತಿನವರೆಗೂ ಪ್ರೆಸೆಂಟ್ ಮೂಮೆಂಟಿನವರೆಗೂ ಏನೇನು ನಡೀತು ಅನ್ನೋದು ಪ್ರತಿಯೊಂದು ಈ ವಿಡಿಯೋಲಿ ಹೇಳ್ತೀನಿ. ಈ ವಿಡಿಯೋ ಸ್ಪೇಸ್ ಬಗ್ಗೆ ಇರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮನೋಜ್. ಇವಾಗ ನಾವು ಟೈಮಲ್ಲಿ ತುಂಬಾ ಹಿಂದೆ ಹೋಗಿದ್ದೀವಿ. ಎಷ್ಟು ಹಿಂದೆ ಅಂದ್ರೆ 13.8 ಬಿಲಿಯನ್ ವರ್ಷಗಳ ಹಿಂದೆ ಹೋಗಿದ್ದೀವಿ. ಆ ಟೈಮಲ್ಲಿ ಈ ಸ್ಪೇಸ್ ಅಲ್ಲಿ ಏನಿತ್ತು, ಏನ್ ಕಾಣಿಸ್ಕೊಂತು ಅಂತ ನೋಡೋದಾದ್ರೆ ಆ ಸ್ಪೇಸ್ ಅಲ್ಲಿ ಏನೇನು ಇರಲಿಲ್ಲ. ಒಂದೇ ಒಂದು ಸಿಂಗಲ್ ಆಬ್ಜೆಕ್ಟ್ ಮಾತ್ರ ಇತ್ತು. ಅದಕ್ಕೆ ಸಿಂಗ್ಯುಲಾರಿಟಿ ಅಂತ ಸೈಂಟಿಸ್ಟ್ ಎಲ್ಲ ಹೆಸರಿಟ್ಟಿದ್ದಾರೆ. ಆ ಸಿಂಗ್ಯುಲಾರಿಟಿ ಅಂದ್ರೆ ಒಂದು ಬಿಸಿಗಿರುವ ಒಂದು ಆಬ್ಜೆಕ್ಟ್ ಅಂತ ಹೇಳ್ಬೋದು. ಅದರ ಸೈಜ್ ಯಾವ ತರ ಇತ್ತು ಅಂದ್ರೆ, ಈಗ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ ಮಣ್ಣಿರುತ್ತೆ. ಅದ್ರ ಒಂದೇ ಒಂದು ಮಣ್ಣಿನ ಧೂಳಿ, ಒಂದು ಸಣ್ಣ ಪಾರ್ಟಿಕಲ್ ತಗೊಂಡ್ರೆ ಎಷ್ಟು ಸೈಜಲ್ಲಿ ಇರುತ್ತೋ ಅದಕ್ಕಿಂತ 200ರಷ್ಟು ಸೈಜು ಚಿಕ್ಕದಾಗಿತ್ತು ಆ ಸಿಂಗ್ಯುಲಾರಿಟಿ. ಈ ಸಿಂಗ್ಯುಲಾರಿಟಿ ಒಳಗಡೆನೆ ನಾವು ನೋಡುವ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಪ್ಲಾನೆಟ್ಸ್, ಗ್ಯಾಲಕ್ಸಿ ಎಲ್ಲ ಆ ಸಿಂಗ್ಯುಲಾರಿಟಿ, ಆ ಒಂದು ಆಬ್ಜೆಕ್ಟ್ ಒಳಗಡೆ ಅಡಗಿತ್ತು. ಕೇಳೋದಕ್ಕೆ ನಂಬ ಥರ ಇರಲ್ಲ. ಯಾಕೆ ಅಂದರೆ ನಮ್ಮ ಅರ್ಥ ಅಷ್ಟು ದೊಡ್ಡದಾಗಿದೆ. ಆ ಅರ್ಥರಷ್ಟು ಇನ್ನೂ ಕೋಟಿ ಪ್ಲಾನೆಟ್ಸ್ಗಳೆಲ್ಲ ಇದೆ. ಆ ಪ್ಲಾನೆಟ್ಸ್ ಎಲ್ಲ ಸೈಜು ಅಷ್ಟು ಚಿಕ್ಕದಾಗಿತ್ತ ಅಂತ ಕೇಳಿದ್ರೆ ಅಷ್ಟು ಚಿಕ್ಕದಾಗಿತ್ತು. ಈ ಪ್ರಶ್ನೆವನ್ನ ನಾವು ಸೈಂಟಿಸ್ಟ್ಗೆ ಕೇಳಿದಾಗ ಅವರು ಫ್ಯಾಕ್ಟ್ಸ್ನ ಎತ್ತಿಡ್ತಾರೆ. ಅದರಲ್ಲಿ ಒಂದು ಫ್ಯಾಕ್ಟ್ ಏನು ಹೇಳ್ತಾರೆ ಅಂದರೆ, ಯೂನಿವರ್ಸ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ. ಆ ಬಿಗ್ ಬ್ಯಾಂಗ್ ಆಗಿದ ತಕ್ಷಣ ಆ ಸಿಂಗ್ಯುಲಾರಿಟಿ ಒಳಗಡೆ ಏನೇನು ಪಾರ್ಟಿಕಲ್ಸ್ ಇತ್ತು, ಏನೇನು ಪ್ಲಾನೆಟ್ಸ್, ಆ ಫಸ್ಟ್ ಪ್ಲಾನೆಟ್ಸ್ ಅಲ್ಲ, ಅದೆಲ್ಲ ಒಂದು ಪಾರ್ಟಿಕಲ್ಸ್, ಅದಾದ್ಮೇಲೆ ಪ್ಲಾನೆಟ್ಸ್ ಆಗಿ ಫಾರ್ಮ್ ಆಯಿತು. ಆ ಪಾರ್ಟಿಕಲ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಆಗ್ತಾ ಹೋಯ್ತು, ಆ ಸೈಜಲ್ಲಿ ದೊಡ್ಡದಾಗ್ತಾ ಹೋಯ್ತು ಅಂತ ಹೇಳ್ತಾರೆ. ಈಗ ಬಿಗ್ ಬ್ಯಾಂಗ್ ಮುಂಚೆ ಈ ಸ್ಪೇಸ್ ಅಲ್ಲಿ ಒಂದೇ ಒಂದು ಸಿಂಗ್ಯುಲಾರಿಟಿ ಆಬ್ಜೆಕ್ಟ್ ಮಾತ್ರ ಇತ್ತು. ಅದು ಏನಕ್ಕೆ ಬ್ಲಾಸ್ಟ್ ಆಯ್ತು, ಇದ್ದಕ್ಕಿದ್ದಾಗೆ ಬ್ಲಾಸ್ಟ್ ಏನಕ್ಕೆ ಆಯ್ತು ಅನ್ನೋದು ಸೈಂಟಿಸ್ಟ್ಗೆ ಇದುವರೆಗೂ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ. ಅವರು ಎಷ್ಟೊಂದು ಥಿಯರೀಸ್ ನ ಹೇಳ್ತಾರೆ ಫ್ಯಾಕ್ಟ್ ಜೊತೆಗೆ. ಅದರಲ್ಲಿ 2 ಥಿಯರೀಸ್ ನ ಹೇಳ್ತೀನಿ. ಅದರಲ್ಲಿ ಮೊದಲನೇದು ಡಾರ್ಕ್ ಎನರ್ಜಿ. ಈ ಡಾರ್ಕ್ ಎನರ್ಜಿಗೆ ಇನ್ನೊಂದು ಹೆಸರು ಇದೆ, ಆಂಟಿ ಗ್ರಾವಿಟಿ ಅಂತ. ಈಗ ಗ್ರಾವಿಟಿ ಅಂದ್ರೆ ಗೊತ್ತು, ಅದು ಎಳೆಯುವ ಶಕ್ತಿ, ಪುಲ್ಲಿಂಗ್ ಫೋರ್ಸ್. ಆ ಬಿಗ್ ಬ್ಯಾಂಗ್ ನಡಿಬೇಕಾದ್ರೆ ಒಳಗಡೆ ಏನೋ ಒಂದು ಕ್ವಾಂಟಮ್ ಫ್ಲಕ್ಚುಯೇಷನ್ ಆಗಿದೆ. ಆವಾಗ ಎನರ್ಜಿ ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಈ ಡಾರ್ಕ್ ಎನರ್ಜಿ ಅನ್ನೋದು ಸೃಷ್ಟಿಯಾಗಿದೆ. ಈ ಆಂಟಿ ಗ್ರಾವಿಟಿ ಅನ್ನೋದು ಸೃಷ್ಟಿ ಆಗಿದ ತಕ್ಷಣ ಅದು ಒಳಗಡೆ ಇರುವ ಎನರ್ಜಿ ಎಲ್ಲ ಇದ್ದಕ್ಕಿದ್ದಾಗೆ ಪುಷ್ ಮಾಡೋದಕ್ಕೆ ಶುರು ಮಾಡುತ್ತೆ. ಒಂದು ಟೈಮಲ್ಲಿ ಜೋರಾಗಿ ಪುಷ್ ಮಾಡಿದಾಗ ಆ ಒಂದು ಸಿಂಗ್ಯುಲಾರಿಟಿ ಇರುವ ಆ ಒಂದು ಆಬ್ಜೆಕ್ಟ್ ಇದ್ದಕ್ಕಿದ್ದಾಗೆ ಬ್ಲಾಸ್ಟ್ ಆಗಿ ಪುಡಿ ಆಗಿ ಹೋಗುತ್ತೆ. ಇದು ಮೊದಲನೇ ಥಿಯರಿ. ಎರಡನೇ ಥಿಯರಿ ಏನ್ ಹೇಳ್ತಾರೆ ಅಂದ್ರೆ, ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಪ್ರಕಾರ ಒಂದು ಆಬ್ಜೆಕ್ಟ್ ಒಳಗಡೆ ಒಂದು ಎನರ್ಜಿ ಇದ್ದಕ್ಕಿದ್ದ ಹಾಗೆ ಸೃಷ್ಟಿಯಾಗುತ್ತೆ, ಇದ್ದಕ್ಕಿದ್ದ ಹಾಗೆ ಮಾಯ ಆಗುತ್ತೆ. ಅಂದ್ರೆ ಒಂದು ಎನರ್ಜಿ ಅನ್ನೋದು ಅಪಿಯರ್ ಆಗುತ್ತೆ, ಡಿಸಪಿಯರ್ ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಲೈಟ್ನಿಂಗ್ ಹೇಳ್ಬೋದು, ಸಿಡಿಲು ಹೇಳ್ಬೋದು. ಈ ಸಿಡಿಲು ಯಾವ ಜಾಗದಲ್ಲಿ ಹೊಡೆಯುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಅದನ್ನ ಏನಂತೀವಿ, ಒಂದು ನ್ಯಾಚುರಲ್ ಫಿನಾಮಿನಾ ಅಂತ ಹೇಳ್ತೀವಿ. ಅದು ಎಲ್ಲಿ ಹೊಡೆಯುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಅದೇ ತರನೇ ಆ ಒಂದು ಸಿಂಗ್ಯುಲಾರಿಟಿ ಅನ್ನೋ ಆಬ್ಜೆಕ್ಟ್ ಒಳಗಡೆ ಇದ್ದಕ್ಕಿದ್ದ ಹಾಗೆ ಒಂದು ಎನರ್ಜಿ ಸೃಷ್ಟಿಯಾಗಿದೆ, ಅದು ಮಾಯ ಆಗಬೇಕಿತ್ತು. ಒಂದು ಟೈಮ್ನಲ್ಲಿ ಒಂದು ಕ್ವಾಂಟಮ್ ಫ್ಲಕ್ಚುಯೇಷನ್ ಆಗಿದೆ. ಆ ಒಂದು ಫ್ಲಕ್ಚುಯೇಷನ್ ಅಲ್ಲಿ ಎನರ್ಜಿ ಅನ್ನೋದು ಡಿಸಪಿಯರ್ ಆಗೋಕ್ಕಾಗಲಿಲ್ಲ. ಒಂದು ಟೈಮ್ನಲ್ಲಿ ಎನರ್ಜಿ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಅದು ಇದ್ದಕ್ಕಿದ್ದ ಹಾಗೆ ಬ್ಲಾಸ್ಟ್ ಅನ್ನೋದು ಆಗಿದೆ. ಆ ಬ್ಲಾಸ್ಟ್ ನ ಆದಾಗ ಆ ಸಿಂಗ್ಯುಲಾರಿಟಿಲಿರೋ ಆಬ್ಜೆಕ್ಟ್ ಎಲ್ಲ ಪುಡಿಯಾಗಿ ದೂರ ಹೋಗಿದೆ. ಬ್ಲಾಸ್ಟ್ ನಡೆದ್ಮೇಲೆ ಆ ಸಿಂಗ್ಯುಲಾರಿಟಿ ಅನ್ನೋದು ಎಕ್ಸ್ಪ್ಲೋಡ್ ಮಾತ್ರ ಆಗಿಲ್ಲ, ಎಕ್ಸ್ಪ್ಯಾಂಡ್ ಕೂಡ ಆಗಿದೆ. ಈ ಯೂನಿವರ್ಸ್ ಅಲ್ಲಿರೋ ಎಲ್ಲಾ ಆಬ್ಜೆಕ್ಟ್, ಪ್ಲಾನೆಟ್ಸ್ ಎಲ್ಲ ಸೈಜಲ್ಲಿ ಚಿಕ್ಕದಾಗಿತ್ತು. ಆ ಬ್ಲಾಸ್ಟ್ ನಡೆದ್ಮೇಲೆ ತುಂಬಾ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ವರ್ಷ ಆಗ್ತಾ ಅದು ಎಕ್ಸ್ಪ್ಯಾಂಡ್ ಆಗಿದೆ, ದೊಡ್ಡದಾಗ್ತಾ ಹೋಗಿದೆ ಅಂತ ಹೇಳ್ತಾರೆ. ಈಗ ಬಿಗ್ ಬ್ಯಾಂಗ್ ಏನಕ್ಕಾಯ್ತು ಅನ್ನೋದು ಥಿಯರೀಸ್ ನೋಡಿದ್ವಿ. ಈಗ ಬಿಗ್ ಬ್ಯಾಂಗ್ ಆದ್ಮೇಲೆ ಏನೇನೆಲ್ಲ ಚೇಂಜಸ್ ಆಯ್ತು ಅಂತ ನೋಡೋಣ. ಅದ್ರಲ್ಲಿ ಮೊದಲನೇದು, ಈ ಬ್ಲಾಸ್ಟ್ ನ ಆದ ನಂತರ ಅದು ಹೀಟ್ ಫಾರ್ಮ್ ಆಗಿ ಎನರ್ಜಿನ ಕನ್ವರ್ಟ್ ಮಾಡಿದೆ. ಆ ಎನರ್ಜಿವಿನ ಟೆಂಪರೇಚರ್ 100 ಟ್ರಿಲಿಯನ್ ಡಿಗ್ರಿ ಅಷ್ಟು ಇತ್ತು. ಆ ಎನರ್ಜಿಯಿಂದ ಈ ಸಣ್ಣ ಪಾರ್ಟಿಕಲ್ಸ್ ಬಂತು, ಕ್ವಾಕ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಈ ತರ ಸಣ್ಣ ಪಾರ್ಟಿಕಲ್ಸ್ ಬಂತು. ಆದ್ರೆ ಆ ಟೈಮಲ್ಲಿ ಇನ್ನು ಆಟಮ್ಸ್ ಕೂಡ ಫಾರ್ಮ್ ಆಗಿಲ್ಲ. ಈ ಬ್ಲಾಸ್ಟ್ ನ ಆಗಿ ಸ್ವಲ್ಪ ಮಿನಿಟ್ಸ್ ನಂತರ ಹೈಡ್ರೋಜನ್, ಹೀಲಿಯಂ ಈ ತರ ಗ್ಯಾಸಸ್ ಎಲ್ಲ ಸೃಷ್ಟಿ ಆಗಕ್ಕೆ ಶುರು ಆಯ್ತು.
ಈ ಬ್ಲಾಸ್ಟ್ ನಡೆದ್ಮೇಲೆ ಹೊಗೆ ಬರುತ್ತಲ್ಲ, ಫಾಗ್ ಬರುತ್ತಲ್ಲ, ಅದು ಸ್ಪೇಸ್ ನ ಎಲ್ಲ ಮುಚ್ಕೊಂಡಿತ್ತು. ಇದನ್ನೆಲ್ಲ ಆದ್ಮೇಲೆ ಇನ್ನೂ ತುಂಬಾ ವರ್ಷ ನಂತರ, ಸುಮಾರು 3,80,000 ವರ್ಷ ನಂತರ ಆ ಫಾಗ್ ಎಲ್ಲ ಕ್ಲಿಯರ್ ಆಗ್ತಾ ಹೋಯ್ತು. ಅಂದ್ರೆ ಆ ಹೊಗೆ ಎಲ್ಲ ಕ್ಲಿಯರ್ ಆಗ್ತಾ ಹೋಯ್ತು. ಈಗ ಲೈಟ್ ಎಲ್ಲ ಫ್ರೀ ಆಗಿ ಟ್ರಾವೆಲ್ ಆಗ್ತಾ ಇತ್ತು ಆ ಸ್ಪೇಸ್ ಅಲ್ಲಿ. ಆ ಹೊಗೆ ಹೋದ್ಮೇಲೆ ಎಲೆಕ್ಟ್ರಾನ್ ಮತ್ತೆ ಪ್ರೋಟಾನ್ ಒಂದಕ್ಕೊಂದೇ ಸೇರ್ಕೊಂತು, ಇದರಿಂದ ಆಟಮ್ಸ್ ಅನ್ನೋದು ಫಾರ್ಮ್ ಆಯ್ತು. ಇದನ್ನ ರೀಕಾಂಬಿನೇಷನ್ ಅಂತ ಹೇಳ್ತೀವಿ. ಬಿಗ್ ಬ್ಯಾಂಗ್ ಅನ್ನೋದು ಆಗಿ ಇಷ್ಟು ವರ್ಷ ನಂತರ ಮೊದಲನೇ ಆಟಮ್ ಅನ್ನೋದು ಫಾರ್ಮ್ ಆಯ್ತು, ಪಾರ್ಟಿಕಲ್ಸ್ ಒಂದಕ್ಕೊಂದು ಸೇರ್ಪಡೆ ಆಗಿ. ಈ ಬಿಗ್ ಬ್ಯಾಂಗ್ ನಡೆದಿರೋದಕ್ಕೆ ಸೈಂಟಿಸ್ಟ್ ಇನ್ನೊಂದು ಫ್ಯಾಕ್ಟ್ ನ ಎತ್ತಿಡ್ತಾರೆ. ಅದೇನು ಅಂದ್ರೆ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್. ಈ ರೇಡಿಯೇಷನ್ ಏನ್ ತೋರಿಸುತ್ತೆ ಅಂದ್ರೆ, ಬಿಗ್ ಬ್ಯಾಂಗ್ ನಡೆದಿರೋ ಆ ಟೈಮ್ ಅಲ್ಲಿ ಆ ಒಂದು ಬ್ಲಾಸ್ಟ್ ನಡೆದಾಗ ಒಂದು ರೇಡಿಯೇಷನ್ ಸ್ಪೇಸ್ ಅಲ್ಲಿ ಓಡಾಡ್ತಾ ಇರುತ್ತೆ. ಆ ರೇಡಿಯೇಷನ್ ಈ ಸೈಂಟಿಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡಿ ಅದನ್ನ ಅನಲೈಸ್ ಮಾಡಿದಾಗ ಒಂದು ವಿಷಯ ತಿಳ್ಕೊಂತಾರೆ. ಅದೇನಂದ್ರೆ, ಆ ಸ್ಪೇಸಿನ ಟೆಂಪರೇಚರ್ ಕೂಲ್ ಡೌನ್ ಆಗ್ತಿದೆ ಅಂತ. ಸ್ಪೇಸಿನ ಟೆಂಪರೇಚರ್ ಕೂಲ್ ಡೌನ್ ಆಗ್ತಿದೆ ಅಂದ್ರೆ ಒಂದು ಟೈಮಲ್ಲಿ ತುಂಬಾ ಹೀಟ್ ಇರಬೇಕು ತಾನೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವತ್ತಿನ ಟೆಂಪರೇಚರ್, ಸ್ಪೇಸಿನ ಟೆಂಪರೇಚರ್ ಅನಲೈಸ್ ಮಾಡ್ತಾರೆ, ಒಂದು ಟೆಂಪರೇಚರ್ ತೋರಿಸುತ್ತೆ. ಇನ್ನ 1 ತಿಂಗಳ ನಂತರ ಸ್ಪೇಸ್ ಅಲ್ಲಿರೋ ರೇಡಿಯೇಷನ್ ಮತ್ತೆ ಕ್ಯಾಪ್ಚರ್ ಮಾಡಿ ನೋಡಿದಾಗ ಅದರ ಟೆಂಪರೇಚರ್ ಕೂಲ್ ಡೌನ್ ಆಗ್ತಿದೆ. ಒಂದು ಟೈಮಲ್ಲಿ ಹೀಟ್ ಇರೋದ್ರಿಂದನೇ ಇವಾಗ ಟೆಂಪರೇಚರ್ ಕೂಲ್ ಡೌನ್ ಆಗ್ತಿದೆ. ಸೊ ಇದನ್ನ ಅನಲೈಸ್ ಮಾಡಿ ಸೈಂಟಿಸ್ಟ್ ಹೇಳ್ತಾರೆ, ಬಿಗ್ ಬ್ಯಾಂಗ್ ನಡೆದಿರೋದು ಖಂಡಿತ, ಒಂದು ಬ್ಲಾಸ್ಟ್ ನಡೆದಿರೋದು ಖಂಡಿತ ಅಂತ. ಬಿಗ್ ಬ್ಯಾಂಗ್ ನಡೆದಿರೋ ಟೈಮಿಂದ ಇನ್ನೂ ಮಿಲಿಯನ್ಸ್ ವರ್ಷವರೆಗೂ ಆ ಯೂನಿವರ್ಸ್, ಸ್ಪೇಸ್ ಅನ್ನೋದು ತುಂಬಾ ಡಾರ್ಕ್ ಆಗೇ ಇತ್ತು. ಮಿಲಿಯನ್ಸ್ ವರ್ಷ ನಂತರ ಗ್ರಾವಿಟಿಯಿಂದ ಸಣ್ಣ ಸಣ್ಣ ಪಾರ್ಟಿಕಲ್ ಒಂದಕ್ಕೊಂದು ಬಂದು ಅಟ್ಯಾಚ್ ಆಗೋಕ್ಕೆ ಶುರುವಾಯಿತು. ಈ ಥರ ಅಟ್ಯಾಚ್ ಆಗೋದಕ್ಕೆ ಶುರು ಆದಮೇಲೆ ನಾವು ನೋಡುವ ಪ್ಲಾನೆಟ್ಸ್, ಗ್ಯಾಲಕ್ಸಿ ಎಲ್ಲ ಸೃಷ್ಟಿ ಆಗೋಕ್ಕೆ ಶುರುವಾಯಿತು. ಇವಾಗ ಪ್ರೆಸೆಂಟ್ ಅಲ್ಲಿ ನಮ್ಮ ಯೂನಿವರ್ಸ್, ನಮ್ಮ ಸ್ಪೇಸ್ ಅಲ್ಲಿ ಎಷ್ಟು ಗ್ಯಾಲಕ್ಸಿ ಇದೆ ಅಂತ ನಾವು ಲೆಕ್ಕ ಹಾಕಿದ್ರೆ 350 ಬಿಲಿಯನ್ ಪ್ಲಸ್ ಗ್ಯಾಲಕ್ಸಿ ಈ ಹೋಲ್ ಯೂನಿವರ್ಸ್ ಈ ಸ್ಪೇಸ್ ಅಲ್ಲಿ ಇದೆ. ಆ ಸಣ್ಣ ಸಣ್ಣ ಪಾರ್ಟಿಕಲ್ ಒಂದಕ್ಕೊಂದೇ ಸೇರ್ಕೊಂಡು ಸೀಡ್ಸ್ ಆಫ್ ಗ್ಯಾಲಕ್ಸಿ ಆಗುತ್ತೆ. ಇದರಿಂದ ಮೊದಲನೇ ನಕ್ಷತ್ರ ಅನ್ನೋದು ಸೃಷ್ಟಿಯಾಗುತ್ತೆ. ಈ ನಕ್ಷತ್ರ ನೋಡೋದಕ್ಕೆ ತುಂಬಾ ದೊಡ್ಡದಾಗಿತ್ತು, ತುಂಬಾ ಬಿಸಿಯಾಗಿತ್ತು. ಈ ನಕ್ಷತ್ರ ಕೂಡ ತುಂಬಾ ವರ್ಷನೇ ಜೋರಾಗಿ ಉರಿದು ಅದು ಕೂಡ ಬ್ಲಾಸ್ಟ್ ಆಯ್ತು. ಈ ನಕ್ಷತ್ರ ಎಲ್ಲ ಬ್ಲಾಸ್ಟ್ ಆಗೋಕ್ಕೂ ಮುಂಚೆ ಜೋರಾಗಿ ಉರಿಯುತ್ತೆ ಅಂತ ಹೇಳ್ತಾರೆ. ಅದೇ ತರ ಮೊದಲನೇ ನಕ್ಷತ್ರ ಕೂಡ ಜೋರಾಗಿ ಉರಿದು ಇದ್ದಕ್ಕಿದ್ದಾಗೆ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆದ್ಮೇಲೆ ಅದರಲ್ಲಿರೋ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತಲ್ಲ, ಆ ಪಾರ್ಟಿಕಲ್ಸ್ ಇಂದ ಇನ್ನೂ ಎಷ್ಟೊಂದು ಗ್ಯಾಲಕ್ಸಿ ಸೃಷ್ಟಿ ಆಯ್ತು, ಎಷ್ಟೊಂದು ಪ್ಲಾನೆಟ್ಸ್ ನ ಸೃಷ್ಟಿ ಆಯ್ತು. ಯಾಕೆ ನಮ್ಮ ಅರ್ತ್ ಕೂಡ ಆ ತರ ಒಂದು ಸ್ಟಾರ್ ಇಂದ, ಒಂದು ಪಾರ್ಟಿಕಲ್, ಆ ಒಂದು ಪುಡಿಯಿಂದನೇ ನಮ್ಮ ಅರ್ತ್ ಕೂಡ ಸೃಷ್ಟಿಯಾಗಿರ್ಬೋದು. ಆ ಸ್ಟಾರ್ ಇಂದ ಇನ್ನೂ ಕೋಟಿ ಕೋಟಿ ಗ್ಯಾಲಕ್ಸಿ ಸೃಷ್ಟಿ ಆಯ್ತು, ಪ್ಲಾನೆಟ್ಸ್ ನ ಸೃಷ್ಟಿ ಆಯ್ತು. ಆದ್ರೆ ಇಷ್ಟೆಲ್ಲ ಪ್ಲಾನೆಟ್ಸ್ ಇದ್ರೇನು ಒಂದು ಪ್ಲಾನೆಟ್ ಅಲ್ಲಿ ಮಾತ್ರ ಬ್ಯೂಟಿಫುಲ್ ಆಗಿರೋ ವಿಷಯ ನಡೀತು. ಅದೇ ನಮ್ಮ ಅರ್ತ್. ನಮ್ಮ ಅರ್ತ್ ಅಲ್ಲಿ ಲೈಫ್ ಕ್ರಿಯೇಷನ್ ಅನ್ನೋದು ಶುರು ಆಯ್ತು. ಮೊಟ್ಟ ಮೊದಲು ನಮ್ಮ ಅರ್ತ್ ಅಲ್ಲಿ ಲೈಫ್ ಶುರುವಾಗಿದ್ದು ಸಮುದ್ರದೊಳಗಡೆ. ಈ ಸಮುದ್ರದಲ್ಲಿ ಸಣ್ಣ ಸಣ್ಣ ಜೀವರಾಶಿಗಳು ಸೃಷ್ಟಿಯಾಯಿತು. ಸಿಂಗಲ್ ಸೆಲ್ಯುಲರ್ ಆರ್ಗಾನಿಸಮ್ ಬಂತು. ಅದಾಗಿ ಅದು ಮಲ್ಟಿಪ್ಲೈ ಆಗೋದಕ್ಕೆ ಶುರು ಆಯಿತು. ಅದಾದ್ಮೇಲೆ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ ಬಂತು. ಆ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಎವಾಲ್ವ್ ಆಗಿ ಡೈವರ್ಸಿಫೈ ಆಯಿತು. ಸಮುದ್ರದಿಂದ ನೆಲಕ್ಕೆ ಬಂತು. ನೆಲಕ್ಕೆ ಬಂದ್ಮೇಲೆ ಅದು ಕೂಡ ಎವಾಲ್ವ್ ಆಯಿತು. ಡೈನೋಸರ್ ಬಂತು, ಡೈನೋಸರ್ ಕೂಡ ಹೋಯ್ತು. ಅದಾದ್ಮೇಲೆ ಏಪ್ಸ್ ಬಂತು. ಏಪ್ಸ್ ಅಂದ್ರೆ ಈ ಕೋತಿ ಜಾತಿಯ ಪ್ರಾಣಿ, ಗೋರಿಲ್ಲಾ, ಚಿಂಪಾಂಜಿ ಅಂತ ಹೇಳ್ತೀವಲ್ಲ, ಅದೆಲ್ಲ ಬಂತು. ಅದೆಲ್ಲ 2 ಕಾಲಲ್ಲಿ ನಡೆಯೋದಕ್ಕೆ ಶುರು ಮಾಡ್ತು. ಇದಾದ್ಮೇಲೆ ಇನ್ನೂ ಲಕ್ಷಾಂತರ ವರ್ಷ ನಂತರ ನಾವು ಮಾನವರು ಈ ಭೂಮಿಗೆ ಬಂದಿದ್ದೀವಿ, ಕೋತಿಯಿಂದ ಎವಾಲ್ವ್ ಆಗಿ. ಇದೆಲ್ಲ ಹೀಗೆ ನಡೆದಿದ್ದ, ಇದೆಲ್ಲ ಈ ತರ ಬಂತ ಅಂತ ನಾವು ತಿಳ್ಕೊಂಡಾಗ ನಮ್ಗೆ ಎಷ್ಟು ಉತ್ಸಾಹ ಮತ್ತೆ ಆಶ್ಚರ್ಯ ಕೊಡುತ್ತೆ ಅಲ್ವಾ. ಈ ತರ ವಿಷಯನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ನೀವು ಈ ವಿಡಿಯೋನ ಇನ್ನೂ ಬೇರೆಯವ್ರಿಗೆ ಕಳಿಸಿ ಶೇರ್ ಮಾಡಿದ್ರೆ ನನ್ಗೆ ಇನ್ನೂ ಉತ್ಸಾಹ ಕೊಡುತ್ತೆ. ಈ ವಿಡಿಯೋದಲ್ಲಿ ಬಿಗ್ ಬ್ಯಾಂಗ್ ಬಗ್ಗೆ ಹೇಳ್ಬೇಕು ಅಂತ ಏನೇನು ಅನ್ಕೊಂಡಿದ್ದೀನೋ ಅದನ್ನೆಲ್ಲ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ನ ಮಾಡಿ. ಮತ್ತೆ ನೀವು ಇಂಟರ್ಸ್ಟೆಲ್ಲರ್ ಮೂವಿ ನೋಡಿದಿರಾ? ಆ ಮೂವಿಯಲ್ಲಿ ಬೇರೆ ಒಂದು ಪ್ಲಾನೆಟ್ ನ ಹುಡಿಕೊಂಡು ಹೋಗ್ತಾರೆ. ಅಲ್ಲಿ ಮನುಷ್ಯರು ಬಹಳ ತರ ಜಾಗ ಇದೆಯಾ ಅಂತ. ಅಲ್ಲಿ ಹೋಗ್ಬೇಕಾದ್ರೆ ಬ್ಲಾಕ್ ಹೋಲ್ ನ ಕ್ರಾಸ್ ಮಾಡ್ತಾರೆ. ಈ ಬ್ಲಾಕ್ ಹೋಲ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಮತ್ತೆ ಆ ಪ್ಲಾನೆಟ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಅವರೊಂದು ಟೈಮ್ ಟ್ರಾವೆಲ್ ಅನ್ನೋ ಒಂದು ವಿಷಯನ ಕಂಡುಹಿಡಿತಾರೆ. ನಿಜವಾಗ್ಲೂ ಟೈಮ್ ಟ್ರಾವೆಲ್ ಅನ್ನೋದು ಪಾಸಿಬಲ್. ಅದರಲ್ಲಿ ಟೈಮ್ ಲೂಪ್ ಅಂತ ಬೇರೆ ತೋರಿಸ್ತಾರೆ. ಮನುಷ್ಯರು ಈ ಟೈಮ್ ನ ಕಂಟ್ರೋಲ್ ಮಾಡೋದಿಕ್ಕಾಗಲ್ಲ. ಆದ್ರೆ 5th ಡೈಮೆನ್ಷನ್ ಅನ್ನುವ ಒಂದು ಕ್ರಿಯೇಚರ್ ಈ ಯೂನಿವರ್ಸ್ ಅಲ್ಲಿ ಇದೆ. ಅದು ಏಲಿಯನ್ ಏನು ಅಂತ ಗೊತ್ತಿಲ್ಲ. ಆ ಕ್ರಿಯೇಚರ್ ಈ ಟೈಮ್ ಅನ್ನೋದು ಕಂಟ್ರೋಲ್ ಮಾಡುತ್ತೆ ಅಂತ ಒಂದು ವಿಷಯನ ಹೇಳ್ತಾರೆ. ಈ ತರ ಸ್ಪೇಸ್ ರಿಲೇಟೆಡ್ ಬಗ್ಗೆ ಇನ್ನೂ ಎಷ್ಟೊಂದು ವಿಡಿಯೋನ ಮಾಡ್ತೀನಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋ ನೀವು ಪ್ರತಿದಿನ ತಿಳ್ಕೊಬೇಕು ಅಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರತಿದಿನ ನೋಡಿ. ಮತ್ತೆ ಇನ್ನೊಂದು ವಿಡಿಯೋ ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.